ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರ ತಲೆಯಲ್ಲೂ ಓಡ್ತಿರುತ್ತೆ, ಓ ಮೈ ಗಾಡ್ ಎಕ್ಸಾಮ್ಸ್ ಆಯಿತು, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಿರ್ತೀರಾ. ಸೊ ಈ ಒಂದು ವಿಡಿಯೋ ನಿಮಗಾಗಿ, ಓಕೆನಾ. ಈ ಒಂದು ವಿಡಿಯೋ ನೋಡಿದಾಗ ನಿಮಗೆ ಏನೇನು ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ಸಿಗುತ್ತೆ ಅಂತ ಅಂದರೆ, ಫಿಫ್ತ್ ಸೆಮ್ ರಿಸಲ್ಟ್ ಯಾವಾಗ, ಆಮೇಲೆ ಸೆವೆಂತ್ ಸೆಮ್ ರಿಸಲ್ಟ್ ಯಾವಾಗ, ಮತ್ತೆ ಫಿಫ್ತ್ ಸೆಮ್ ರಿಸಲ್ಟ್ ನಾಳೆ ಬರುತ್ತಾ ಬರಲ್ವಾ, ಇಷ್ಟಕ್ಕೂ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ. ಸೊ ಫಸ್ಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಒಂದು ವಾಟ್ಸ್ಆ್ಯಪ್ ಚಾನಲ್ ಇದೆ, ಅಲ್ಲಿ ಫಾಲೋ ಮಾಡಿ. ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಫಿಫ್ತ್ ಸೆಮ್ ರಿಸಲ್ಟ್ ಯಾವಾಗ ಅಂತ ತುಂಬ ಜನ ಕೇಳ್ತಿದ್ರು. ಸೊ ಗೈಸ್, ಎಕ್ಸ್ಪೆಕ್ಟೇಷನ್ ಡೇಟ್ ಬಂದ್ಬಿಟ್ಟು ಜನವರಿ 22 ಇಂದ 28 ಒಳಗಡೆ ಯಾವಾಗಾದರೂ ರಿಸಲ್ಟ್ ಬಿಡ್ಬೋದು ಅಂತ ಹೇಳಿದ್ರು ಅಲ್ವಾ. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಟ್ವಿಸ್ಟ್ ಏನು ಗೊತ್ತಾ. ಸೊ ನಾಳೆನೇ ನಿಮ್ಮ ಫಿಫ್ತ್ ಸೆಮ್ ರಿಸಲ್ಟು ಬರೋ ಅಂಥ ಹೈ ಪ್ರಾಬಬಿಲಿಟಿ ಚಾನ್ಸಸ್ ಇದೆ. ಓಕೆ. ಇದನ್ನು ನಾನು 100% ಅಂತ ನಾನು ಹೇಳಲ್ಲ, ಬಟ್ ಪ್ರಾಬಬಿಲಿಟಿ ಅನ್ನೋದು ತುಂಬಾ ಇದೆ. ಸೊ ನಾಳೆನೇ ಬರೋ ಚಾನ್ಸಸ್ ತುಂಬಾ ಇದೆ, ಪ್ರಾಬಬಿಲಿಟಿ ಅಂತೂ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವುದೇ ರೀತಿಯಾಗಿ ನೀವು ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ, ಮತ್ತು ಭಯ ಪಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ಫಿಫ್ತ್ ಸೆಮ್. ಮತ್ತು ಸೆವೆಂತ್ ಸೆಮ್ ರಿಸಲ್ಟ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಸೆವೆಂತ್ ಸೆಮ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಡೇಟ್ ಬಂದುಬಿಟ್ಟು ಜನವರಿ 28 ಫೆಬ್ರವರಿ 2 ಒಳಗಡೆ ಯಾವಾಗಾದರೂ ನಿಮ್ಮ ರಿಸಲ್ಟ್ಸ್ ಬರ್ಬೋದು. ಓಕೆನಾ. ಸೊ ಜನವರಿ 28 ಆಗಿದ ತಕ್ಷಣ ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್ ಸಿಚುವೇಶನ್ ಯಾವ ರೀತಿ ಇರುತ್ತೆ ಅಂದರೆ, ರಿಸಲ್ಟ್ ಇವತ್ತು ಬರ್ಬೋದಾ, ನಾಳೆ ಬರ್ಬೋದಾ, ನಾಡಿದ್ದು ಬರ್ಬೋದಾ, ಈ ಥರ ತುಂಬ ದಿನ 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 ಇದೇ ಓಡ್ತಿರುತ್ತೆ ತಲೆಯಲ್ಲಿ. ಸೊ ಹೀಗೆ ನೋಡಿ, ಹಾಲಿಡೇಸ್ ಎಲ್ಲ ಹೀಗೆ ಹೊರಟೋಗುತ್ತೆ, ಕೊಡೋದೇ 2-3 ದಿನ ಹಾಲಿಡೇಸ್, ಹೀಗೆ ಹೊರಟೋಗುತ್ತೆ ಬರೀ ಯೋಚನೆಯಲ್ಲೇ. ಸೊ ಇನ್ನೂ ಒಂದೇನು ಅಂತ ಅಂದರೆ, ನಿಮ್ಮ ಪ್ರಾಜೆಕ್ಟ್ ವರ್ಕ್ ಕೂಡ ಸೇಮ್ ಟೈಮ್, ಅದೇ ಟೈಮಲ್ಲಿ ಕೂಡ ಅನೌನ್ಸ್ ಆಗುತ್ತೆ ನಿಮ್ಮ ಒಂದು ರಿಸಲ್ಟ್. ಓಕೆನಾ. ಸೊ ಅಲ್ಲಿ ನೀವು ಎಕ್ಸ್ ಅಥವಾ ಡಬ್ಲ್ಯೂ ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಎಲ್ಲರೂ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ, ಏನೋ ಎಕ್ಸ್ ಬಂದುಬಿಟ್ರೆ ಫೇಲ್ ಆಗ್ತೀರಾ ಅದು ಇದು ಅಂತ. ಸೊ ಇಷ್ಟು ಅಪ್ಡೇಟ್ ಇತ್ತು ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಏನಂತ ಅಂದರೆ, ರಿಸಲ್ಟ್ ಅಂತ ಅಂದಿದ ತಕ್ಷಣ ಪ್ರತಿಯೊಬ್ಬರಲ್ಲೂ ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇದರಿಂದ ಯಾಕೆ ಈ ಥರ ಆಗುತ್ತೆ ಅಂದರೆ, ನಾವೆಲ್ಲ ಮನುಷ್ಯರು, ಅದಕ್ಕೆ ಹಂಗಾಗತ್ತೆ. ಓಕೆನಾ. ಸೊ ರಿಸಲ್ಟ್ಸ್ ಅಂದರೆ ಎಲ್ಲರ ಮೈಂಡಲ್ಲೂ ಅದೇ ರೀತಿ ಇರುತ್ತೆ, ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸಮ್ ಪೀಪಲ್ಸ್ ವಿಲ್ ಬಿ ಲೈಕ್, ಓ ಮೈ ಗಾಡ್, ಹ್ಯಾಂಡ್ಸ್ ಎಲ್ಲ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ವರಿ ಸೋ ಮಚ್. ಆಮೇಲೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಗೈಸ್. ಲೈಕ್ ಪಾಸ್ ಆಗ್ತೀವಿ, ಎಲ್ಲ ಚೆನ್ನಾಗಿ ಬರುತ್ತೆ. ಕೆಲವೊಬ್ರು ಸ್ಟೂಡೆಂಟ್ಸು ತುಂಬಾ ಹ್ಯಾಪಿಯಾಗಿರ್ತಾರೆ, ಕೆಲವೊಬ್ರು ಸ್ಟೂಡೆಂಟ್ಸು ಏನಂತೀರ, ರಿಸಲ್ಟ್ ನೋಡಿ ಸೈಲೆಂಟ್ ಆಗೋಗ್ಬಿಡ್ತಾರೆ. ಸೊ ಈ ಥರ ಆಗತ್ತೆ. ಸೊ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಬಿಕಾಸ್ ಇನ್ನೊಂದು ಗೊತ್ತಾ, ಅಶ್ವಿನಿ ದೇವತೆ ಕೇಳಿ ಯಾವಾಗಲೂ ಅಸ್ತು ಅಸ್ತು ಅಂತಿರುತ್ತೆ. ಸೊ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ನೀವು ಯಾವ ರೀತಿ ಮನಸ್ಸಲ್ಲಿ ಅಂದ್ಕೊಳ್ತೀರಾ, ಅದೇ ರೀತಿ ಎನ್ವಿರಾನ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಮತ್ತು ಅದೇ ರೀತಿ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ನೀವೇನು ಅಂದ್ಕೊಂಡಿರ್ತೀರಾ ಅದೇ ರೀತಿ ಲೈಫಲ್ಲೂ ಕೂಡ ಸ್ಲೋ ಆಗಿ ಅದೇ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಏನಾದರೂ ಆಗಲಿ ಗೈಸ್, ಪರವಾಗಿಲ್ಲ. ಮುಂದೆ ಏನಾಗುತ್ತೋ, ನೀವು ಬರ್ದಿದ್ದಾಗಿದೆ ಎಕ್ಸಾಮು, ಎಲ್ಲ ಆಗಿದೆ. ಇವಾಗ ನೀವು ಯೋಚನೆ ಮಾಡಿ ಪ್ಯಾನಿಕ್ ಆಗಿ ಸೊ ಏನೂ ಪಾಯಿಂಟೇ ಇಲ್ಲ ಅದರಲ್ಲಿ. ಸೊ ಇವಾಗ ಒಂದೇ ಏನು ಅಂತಂದರೆ, ನೀವು ಚೆನ್ನಾಗಿರಬೇಕು, ನೀವು ಫ್ರೀ ಆಗಿರಬೇಕು ಅಂತ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ. ಅದರಿಂದ ನಿಮ್ಮ ಮೈಂಡು ಕೂಡ ಓಕೆ ಅದನ್ನೇ ಅಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ರಿಸಲ್ಟ್ಸು ಕೂಡ ಅದೇ ರೀತಿ ಬರುತ್ತೆ. ಓಕೆ. ಮತ್ತೆ ನಮ್ಮ ಒಂದು ಸೊಸೈಟಿನೂ ಕೂಡ ಇಷ್ಟು ದಿನವರೆಗೂ ಏನು ಹೇಳ್ಕೊಂಡು ಬಂದಿದೆ ಅಂತ ಅಂದರೆ, ಓಕೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾರೆ ಅಂದರೆ ಅವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಇರ್ತಾರೆ ಆ ವ್ಯಕ್ತಿ, ಈ ಥರ ಎಲ್ಲ ಅವರು ಮಾತಾಡ್ತಾರಲ್ವಾ. ಸೊ ನೀವೇ ಒಂದು ಯೋಚನೆ ಮಾಡಿ, ಯೋಚನೆ ಮಾಡಿ, ಅದು ಶುದ್ಧ ಸುಳ್ಳು ಗೈಸ್. ಇವಾಗ ನೀವೇ ಯೋಚನೆ ಮಾಡಿ, ಇವಾಗ ರ್ಯಾಂಕ್ ತುಂಬ ಟಾಪಲ್ಲಿ ಬಂದಿರೋರು, ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಏನು ತುಂಬ ಖುಷಿಯಾಗಿದ್ದಾರಾ? ಇವತ್ತೇನಾದರೂ ಅವ್ರು ಖುಷಿಯಾಗಿದ್ದಾರಾ? ಆಮೇಲೆ ಅಕಸ್ಮಾತ್ ಏನಾದರೂ ಮಾರ್ಕ್ಸೇ ಅವ್ರದ್ದು ಚೆನ್ನಾಗಿ ಬಂದಿಲ್ಲ, ಲೋ ಸ್ಕೋರ್ ಆಗಿರೋರು, ಅವ್ರೇನಾದರೂ ಫೇಲ್ಯೂರ್ ಆಗಿದ್ದಾರಾ? ಅವ್ರ ಲೈಫಲ್ಲಿ ಏನಾದ್ರು ಫೇಲ್ಯೂರ್ ಏನಾದ್ರು ನೋಡಿದ್ದಾರಾ? ಸೊ ಇಲ್ಲ ಅಲ್ವಾ? ನೋ. ಇವೆಲ್ಲದಕ್ಕೂ ನೋ ಆನ್ಸರ್. ಓಕೆನಾ. ಸೊ ಇಲ್ಲಿ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಅನ್ನೋದು ಮ್ಯಾಟರ್ ಆಗುತ್ತೆ, ಕರೇಜು, ಡಿಸಿಪ್ಲಿನ್, ಕ್ಯಾರೆಕ್ಟರ್ ಇಷ್ಟೂ ಮ್ಯಾಟರ್ ಆಗುತ್ತೆ ಗೈಸ್. ಸೊ ಡೋಂಟ್ ವರಿ ಅಬೌಟ್ ದ ಮಾರ್ಕ್ಸ್. ಓಕೆನಾ. CGPA ಬೇಕು ನಮಗೆ ಯಾವಾಗ, ಬರೀ ಎಂಟ್ರಿ ಲೆವೆಲ್ಗೆ ಮಾತ್ರ ತಾನೇ.
ರೈಟ್. ಸೊ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ. ಈ CGPA ಅನ್ನೋದು ನಿಮಗೆ ಜಸ್ಟ್ ಗೈಸ್ ಮಿನಿಮಮ್ 7.5 ಇರಲೇಬೇಕು. ಓಕೆನಾ? ಯಾವುದಾದ್ರೂ ಒಂದು ಕಂಪನಿಗೆ ಎಂಟರ್ ಆಗಬೇಕು ಅಂದ್ರೆ. ಓಕೆನಾ? ನೀವು ಅಟ್‌ಲೀಸ್ಟ್ ಒಂದು 8, 8.5 ವರೆಗೂ ಮೇಂಟೈನ್ ಮಾಡ್ಕೊಂಡ್ರೆ ಆರಾಮಾಗಿ ಎಲ್ಲ ಕಂಪನೀಸ್‌ಗೂ ಎಲಿಜಿಬಲ್ ಇರ್ತೀರಾ. ಓಕೆನಾ? ಸೊ ಅಕಸ್ಮಾತ್ ಏನಾದ್ರೂ ಕಡಿಮೆ ಬಂದ್ರೂ ಡೋಂಟ್ ವರಿ. ಓಕೆನಾ? ಸೊ ಡೋಂಟ್ ಬಿ ಪ್ಯಾನಿಕ್ ಗೈಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು.